ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಇರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಮತ್ತೆ ಕೊಟ್ಟಿಗೆ ಗೊಬ್ಬರ ನಾವು ಯಾರಿಗೂ ಮಾರಲ್ಲ. ಅವು ಕಸ ಕಡ್ಡಿಗಳ ಬಂದಿ ಅಂದ್ರೆ ಅದ್ರ ಮೇಲೆ ಹಾಕ್ತೀವಿ. ಅದು ಹೆಚ್ಚ ಒಂದು ವರ್ಷದ ಅಂತಂದ್ರೆ ನಾವು ಹೆಂಗೆ ಬಳಸ್ತೇವೆ ಹಂಗೆ ಚಕ್ಕಡಿ. ಆಮೇಲೆ ಹಸಿರೆಲೆ ಗೊಬ್ಬರ ಮಾಡ್ಕೊಂತೀವಿ ಹೆಚ್ಚ ಹಸಿರೆಲೆ ಗೊಬ್ಬರ ಸರ್. ಹೆಂಗಂದ್ರೆ ಕಣಗಿ ತಪ್ಪಲ ಆಮೇಲೆ ಗೊಬ್ಬರ ಗಿಡ ಅಂತ ಬರ್ತಲ್ಲ ಸರ್, ಇನ್ನೊಂದು ಅದನ್ನ ಕಟ್ ಮಾಡಿ ಗೊಬ್ಬರ ಗಿಡ ಆ ಕಡೆ ಐತೆ ಸರ್, ಹಚ್ಚಿರಿ ಅಲ್ಲಿ ಆ ಕಡೆ ಲಾಸ್ಟ್ ಐತೆ ಸರ್, ಎಡ್ಜಿಗೈತೆ ಸರ್. ಅದನ್ನ ಸೊಪ್ಪು ಕಟ್ ಮಾಡಿದ 3 ತಿಂಗಳಿಗೆ ಬಂದ್ಬಿಡ್ತಾರೆ, ಚಿಗುರು ಬಂದ್ಬಿಡ್ತಲ್ರಿ ಇಷ್ಟ ಹತ್ರ ಚಿಗುರು ಬರಲ್ಲ ಸರ್. ಅದನ್ನ ಕಟ್ ಮಾಡಿ ಅದನ್ನ ತೆಗಿಗೆ ಹಾಕಿ ಮೇಲೆ ಮಣ್ಣು ಸ್ವಲ್ಪ ಲೇಪನ ಮಾಡಿಬಿಡೋದ್ರಿ, ಹೊಳಿಬೇಕಲ್ಲ ಸರ್. ಆಮೇಲೆ ಕೊಳತಿಂದ ಒಣಗಿದ ಮೇಲೆ ಇದಾಗಿಂದ ಎರೆಹುಳ ಬಿಟ್ಟಿರ್ತೀವಿ ಸರ್, ಮುಳ್ಳು ಸರ್. ಮತ್ತೆ ಮುಳ್ಳು ಉದಿರ್ತಲ್ಲ ಸರ್, ಕೊಡಿ ಅದು. ಆಮೇಲೆ ಸರ್ ಏನಾಗತ್ತೆ ಗೊತ್ತಾನ ಸರ್, ಇದು ಸರ್ ಡ್ರ್ಯಾಗನ್ ಸರ್, ಎರೆಹುಳದ್ದು ಸರ್. ಈ ಎರೆಹುಳು ಗೊಬ್ಬರ ಅಲ್ಲಿ ಕಟ್ಟೈತಿ ಸರ್, ಅದನ್ನು ಗೊಬ್ಬರಕ್ಕೋಸ್ಕರ ರೆಡಿ ಮಾಡ್ಕೊಂಡು ಗೊಬ್ಬರಕ್ಕೋಸ್ಕರ ಅಂತೇಳಿ ಹೈನುಗಾರಿಕೆಗೆ ಯೂಸ್ ಮಾಡ್ಕೊಂತ ಸರ್. ಆಮೇಲೆ ಮೇಕೆ ಸಾಕಾಣಿಕೆ ಮಾಡಿ ಸರ್, ಇಲ್ಲೇ ಅದ ನೋಡಿ ಸರ್ ಮೇಕೆ ಸಾಕಾಣಿಕೆನೇ ಇದೆ. ಅದು ನಿಮ್ಮ ಉಪಕಸಬ ಸೈಡ್. ಮತ್ತೆ ಖರ್ಚಿ ಬೇಕಲ್ರಿ, ಜಾತ್ರೆ ಚಪ್ಪಡಿ ಬಂದಾಗ ಆಮೇಲೆ ಏನೋ ಕಾರಣ ಕಟ್ಟಿ ಬಂದಾಗ ಅವ್ನು ಮಾರಿಬಿಡೋದ್ರಿ. ಅವು 18-20 ಸಾವಿರಕ್ಕೆ ಮಾರ್ತೇವೆ ಸರ್. ಒಂದು 4 ತಿಂಗಳು ಮೇಯಿಸ್ಬೇಕಂದ್ರೆ ಅವ್ನು 4 ತಿಂಗಳದ ಆಗಲ್ಲ. ಇವತ್ತು ತಂದು ನಾಳೆ ಮಾರ್ಬೇಕಂದ್ರೆ ಆಗಲ್ಲ, ಅದಕ್ಕೋಸ್ಕರ ಮಾಡ್ಕೊಂಡು ಸರ್. ಹಂಗಾಗಿ ಎರೆಹುಳು ತೊಟ್ಟಿ ಆಲ್ರೆಡಿ ಐತಿ ಸರ್ ಗೊಬ್ಬರ ಪ್ರೆಸೆಂಟ್ ಈಗ ಐತ್ರಿ, ತೋರಿಸ್ ನೋಡನ್ರಿ. ಆಮೇಲೆ ಮತ್ತೆ ಇದು ಸರ್ ಈಗ ಡ್ರ್ಯಾಗನ್ ಸರ್, ಇದು ವೈಟ್ ನೋಡಿ ಸರ್, ಇದು ವೈಟ್ ಡ್ರ್ಯಾಗನ್ ರೀ. ಈ 2 ಸಾಲ ವೈಟ್ ಅದಾವ ಸರ್, 2 ಸಾಲ ವೈಟ್ ಅದಾವ್ರಿ. ಈ ಉಳ್ದದ್ ಪಿಂಕ್ ಕಲರ್. ಇವನ್ನ ಹಾಕೊಂಡ್ರಿ ನಾವು ಇದರಲ್ಲಿಂದ ತರಿಸಿ, ಬಿಜಾಪುರದಿಂದ ತರಿಸಿ. ಬಿಜಾಪುರಲಿಂದ ಆರ್ಡರ್ ಮಾಡಿಸಿದ್ರಿ, ಎಲ್ರಿ ಗುನ್ನಾಳಿಗೆ ಬಂದದ್ದು ಸರ್. ಒಬ್ರು ಪೊಲೀಸರು ಹಚ್ಚಿದ್ರು ಸರ್, ಒಂದು ಎಕರೆ ಹಚ್ಚಾರ ಸರ್ ಅವರು. ಅವ್ರಿಗೆ ನಾವು ಹೆಂಗೆ ಪರಿಚಯ ಹಂಗೆ ಪರಿಚಯ ಸರ್. ಹಂಗಾಗಿ ಅವ್ರು ಬಿಜಾಪುರದಿಂದ ತರಿಸಿದ್ರು ಸರ್. ಬಿಜಾಪುರದಿಂದ ಹೆಂಗ್ ಒಂದ್ ಸಸಿ ಬಿದ್ವಿ ನೀವು? ಇವು 40 ರೂಪಾಯಿಗೆ ಒಂದು ಸಸಿ ರೀ. 40 ರೂಪಾಯಿಗೆ ಒಂದು ಸಸಿ. 40 ರೂಪಾಯಿಗೆ ಒಂದು ಸಸಿಗೆ 500 ಸಸಿ. ಒಂದು ಎಕರೆಗೆ 500ಲಿಂದ ಹೆಚ್ಚಿಗೆ ಹೋಗತ್ತಾರ. ನಾವು 500 ತರಿಸಿದ್ವಿ. ತರಿಸಿ ಬೀಜ ಮಾಡಿದ್ವಿ ಸರ್. ನೀವು ಮಾಡ್ಕೊಂಡ್ರಿ? ಆಮೇಲೆ ನಾವು ಮಡಿ ಮಾಡಿ ಹಚ್ಚಿ ಮಾಡ್ಕೊಂಡು ಆಮೇಲೆ ಕಲ್ಲು ತರಿಸಿ, ಈ ಕಲ್ಲು ತರಿಸಿ 4 ಏಣಿ ಇರ್ತದೆ ಸರ್. ಇದು ಕಲ್ಲಿಗೆ, ಈ ಕಲ್ಲಿಗೆ 4 ಏಣಿಗೆ 4 ಅಗಿ ಇಡ್ಬೇಕು. ಏಣಿ ಒಂದು ಅಗಿ ಇಡ್ಬೇಕು, ಏಣಿಗೆ ಒಂದು ಇಡ್ಬೇಕ್ರಿ. ಇದನ್ನ ಕಟ್ಕೊಂತ ಬಂದು ಇಲ್ಲಿ ಟೈರ್ ಹಾಕ್ಬೇಕು, ಇದನ್ನ ಇವನ್ ಮಾಡಿಸ್ಬೇಕು, ಹೆಂಗಾಲ್ ಮಾಡಿಸ್ಬೇಕು ಸರ್. ಕಬ್ಬಿಣದ ಹೆಂಗಲ್ ಮಾಡಿಸ್ಬೇಕು. ಕಬ್ಬಿಣದ ಹೆಂಗಲ್ ಇಲ್ಕರ ಒತ್ಕೊಂಡ್ ಬಿದ್ದು ಮುರಿದೋಕತ್ತದ. ಒಂದು ಗಾಳಿ ಪುಟ್ಟಕ್ಕೆ ಹೋಯ್ತು ನಾವು ಸರ್. ಹೌದಲ್ರಿ? ಹಿಂಗಾಗೈತೆ ಸರ್. ಅದು ಬಂದ್ಬಿಡ್ತಾರೆ, ಅದನ್ನ ಹಚ್ಕೊಂಡ್ ಮತ್ತೆ ಒಂದು ಹಚ್ಕೊಂತ ಸರ್. ಹಿಂಗಾಗಿ ಟೈರ್ ಬಂದೋಬಸ್ತ್ ಟೈರ್ ಹಾಕ್ಬೇಕು ಸರ್. 15 ಸರ್, 15-20 ವರ್ಷ ಮಟ್ಟ ಕಿತ್ತಂಗಿಲ್ಲ ಸರ್. ಒಂದ್ಸಲ ಹಾಕಿಂದೆ ಭಾರಿ ಬೆಸ್ಟ್. ಖರ್ಚಲ್ಲ ಅಂದ್ರೆ ಖರ್ಚಲ್ಲ ಸರ್. 15 ದಿವ್ಸಕ್ಕೆ ಒಂದು ಸಾರಿ ನೀರು ಬಿಡ್ಬೋದು. ನೀರ ಜಾಸ್ತಿ ಬೇಡಲ್ಲ ಇದು. ನೀರು ಬಿಟ್ರೆ ಇದು ಬರ್ತಾರೆ, ಅದಕ್ಕೆ ರೋಗ ಜಾಸ್ತಿ ಆಗತ್ತೆ. ಕೊಳ್ಳೆ ರೋಗ ಬರ್ತಾರೆ. ಕೊಳ್ಳೆ ರೋಗ ಬಂದು ಸರ್ ಇಲ್ಲಿ ತೋರಿಸ್ತೀನಿ. ಎಲ್ಲಾರ ಕೆಂಪು ಬಂದು ಹೋಗ್ಬಿಡ್ತಾರೆ, ಇಲ್ಲಾಗೈತಲ್ಲ ಸರ್ ಮೆಲ್ಕ. ಈ ತರ ಕೊಳ್ಳೆ ರೋಗ ಬಂದ್ಬಿಡ್ತಾರೆ. ಇಲ್ಲೈತಲ್ಲ ಸರ್, ಮುಳ್ಳ ಸರ್, ನೀವು ಹಿಡ್ಕೊಬಿಟ್ರಿ. ಇಲ್ಲೈತಲ್ಲ, ಇದು ಮುದ್ದಿಂದ ಕೊಳ್ಳೆ ರೋಗ ಬಂದ್ಬಿಡ್ತಾರೆ. ಈ ತರ ರೋಗ ಬಂದ್ಬಿಡ್ತಾರೆ. ಅತಿ ನೀರು ಹೊಡೆದ್ರಿ ಸರ್, ಈ ಥರ ಬರ್ತ ನೋಡಿ ಸರ್. ಅಂತ ಮಾಡಿ ನೋಡಿ ಸರ್. 1 ಎಕರೆಕ ಸ್ವಲ್ಪ ಕಮ್ಮಿ ಆಕತ್ ಸರ್. 1 ಎಕರೆ ಫುಲ್ ಇತ್ತು ಹಣ್ಣನ್ನು ಫುಲ್ ಭಾರಿ ಬರ್ತಾರೆ. ಒಂದೊಂದು ಮನೆಗೆ ಸದ್ಯ ಇರ್ಲಂತ, ಆಮೇಲೆ ಮಾರಾಟ ಮಾಡಕ್ಕೆ ಮನೆಗೆ ಏಟ್ ತಿಂತು ನಾವು. ಒಂದೆರಡು ತಿಂದು ಇಲ್ಲೈತಲ್ರಿ, ಈ ಕಣ್ಣು ಐತಲ್ಲ, ಈ ಕಣ್ಣಿಗೊಂದು ಹಣ್ಣು ಬರ್ತದೆ. ಅದು ಕಣ್ಣಿಗೊಂದು ಹಣ್ಣು ಬೇಸಿ ಫಲವತ್ತತೆ ಬಳಸ್ಬೇಕು. ಈ ಕಣ್ಣಿಗೆ ಮತ್ತೆ ವ್ಯಾಪಾರ ಆಗ್ಬೋದು. ಈ ಗೊನಿಗೆ 8-10 ಬರುತ್ತೆ. ಜವಾರಿ ಸರ್, ಇದು ಜವಾರಿ ತುಪ್ರಿ ಬೀಜ ಸರ್. ಈಗ ಆಲ್ರೆಡಿ ಐತಿ ಸರ್, ಆಲ್ರೆಡಿ ಈ ತರ ತುಪ್ರಿನೂ ಬೇಕು. ಒಂದು ಅಲ್ರಿ ಸರ್, ವಾರದ ಮತ್ತೆ ನಾವು ತುಪ್ರಿ ಬೇಕಂದ್ರೆ ಮತ್ತೆ ಅಲ್ಲಿ ಹೋಗಿ 80 ರೂಪಾಯಿ ಕೆಜಿ ತರ್ಬೇಕು. ನಮ್ಮ ಹೊಲದಲ್ಲಿ ಬೆಳ್ಕೋಬೇಕು ಇದೆಲ್ಲ. ಸರ್ ಬರ್ರಿ. ಇದು ಎರೆಹುಳು ಸರ್, ಎರೆಹುಳು ಗೊಬ್ಬರ ಸರ್. ಐತಿ ಸರ್, ಇದು ಆಲ್ರೆಡಿ ಐತ್ರಿ, ಬಂದ್ಬಿಡತ್ತೆ ಸರ್. ಇದೆಲ್ಲ ಹಿಂಗೆ ನೋಡ್ರಿ ಎರೆಹುಳು ಸರ್. ಘಮ ಸರ್, ಇದು ಮಣ್ಣು ಈ ತರ ರೆಡಿ ಆಗುತ್ತೆ. ಈ ತರ ರೆಡಿ ಮಾಡ್ಕೊಂಡು ಎಷ್ಟು ಜೂನ್ ತಣ್ಣಗೈತಿ, ಕೋಲ್ಡ್ ಐತಿ, ಫುಲ್ ಕೋಲ್ಡ್ ಐತಿ. ಹೌದಲ್ಲ ಸರ್? ಈ ತರ ಮಾಡ್ಕೊಂತ ಸರ್. ಮೇಲೆ ಇದನ್ನೆಲ್ಲ ತಕ್ಕೊಂಡು ಮತ್ತೆ ಒಳ್ಳೆ ಒಣಹುಲ್ ತುಂಬಕ್ರಿ.
ಒಣ ಹುಲ್ ತುಂಬಕ್ರಿ ಇದಕ್ಕೆ. ಒಣ ಹುಲ್ಲು ತುಂಬಿ ಮಳೆ ಒಳ ಏರೋಳ ಒಂದು ಸೈಡ್ ಇರ್ತೈತೆ ರೀ, ಮ್ಯಾಲೆ ನೀರು ಸಿಂಪಡಣೆ ಮಾಡ್ತೀನಿ ಅಂದ್ರೆ ಏರೋಳ ಗೊಬ್ಬರ ಆಗುತ್ತೆ. ಮತ್ತೆ ಒಂದು ತಿಂಗಳ ರೆಡಿ. ಹುಳು ಏನೋ ಹೆಚ್ಚಾಗ್ಬಿಡ್ತಾವ, ಹುಳ ಹೆಚ್ಚಾಕವ್ರೆ, ಫುಲ್ ಹುಳ ಹೆಚ್ಚಾಕವ. ಓಕೆ. ನೀರು ತೇವಾಂಶ ಇರ್ಬೇಕು ಜಾಸ್ತಿ. ಬರ್ರಿ ಹಿಂಗೆ ನೋಡಿ ಸರ್, ನಮಗೆ ತಿಳಿದ ಮಟ್ಟಿಗೆ ಇಷ್ಟಂತ ಸರ್. ಇದು ಈಗ ಇಷ್ಟಂತ ಆಯ್ತು ನೋಡಿ ಸರ್, ಹಿಂಗೆ ಮಾಡೀವಿ. ಈ ಥರ ಟೈರ್ ಅಂದ್ರೆ ದಪ್ಪಂದು ಹಾಕ್ಬೇಕು ಸರ್ ಇದಕ್ಕೆ. ಟೈರ್ ದಪ್ಪಂದು ಹಾಕ್ಬೇಕು ಸರ್. ಇದೊಂದು ಸೋಗಿ ಗಿಡ ಸರ್. ಇದು ಯಾವ್ದ್ರಿ ಅದು? ಇದೈತಲ್ಲ ಹೂವು, ಇದು ಹೂವು ಸರ್. ಇದು ಹೂವಿಂದನ್ರಿ? ಈ ಹೂವು ಬಿಟ್ಟಿನ ಸರ್ ಪೂಜಕ್ಕನ ಬರ್ತದೆ ಸರ್. ಅದು ಪೂಜಕ್ಕನ ಬರ್ತದೆ, ಮಗ್ಗು ಹೊಡೆದೈತೆ. ಸರ್. ಮಗ್ಗು ಹೊಡೋದು ಸರ್, ಘಮ 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 ಅಂತ ಒಂದು ತಾಸಿಗೆ ಒಂದು ತಾಸಿ ಅರ್ಧ ತಾಸಿಗೆ ಚೇಂಜ್ ಆಗುತ್ತೆ ವಾಸನೆ ಸರ್. ಎಲ್ಲಿಂದ ತಂದ್ರಿ ಇದನ್ನ? ಇದು ಒಳಗನ ತಂದಿನಿ ಸರ್ ಅದನ್ನ. ಇದು ಕಣಗಲಿ, ದೇವರ ಕಣಗಲಿ ಅಂತಾರೆ ಸರ್. ದೇವರ ಕಣಗಲಿ ಇದೇವು ಅಂದ್ರೆ ಅದಲ್ಲ ಸರ್, ದೇವರ ಕಣಗಲಿ ಅಂತಾರೆ. ನಮ್ಗೆ ಮತ್ತೆ ಅಷ್ಟೊಂದು ರೈತರಲ್ಲ ಕಣಗಲಿ ಇದೆ. ಇದು ಪೂಜೆಗೆ ಬರುತ್ತೆ ಸರ್. ಹ್ಞೂ ಸರ್, ಮನೆ ಮುಂದೆ ಇರ್ಬೇಕು ಸರ್. ಇವನ್ನೆಲ್ಲ ಹಾಕಿಬಿಟ್ರಿ ಮನೆ ಮುಂದೆ ಅಂತ ಹಾಕಿನಿ ಸರ್. ಇದು ಮೆಣಸಿನ್ಕಾಯಿ ಸರ್. ಮತ್ತೆ ಅಲ್ಲೇ ಬರೀ ಅದ್ರಾಗ ಹಾಂ ಸರ್, ಇಲ್ಲೇ ಹರ್ಕೊಂಡ್ ತಿನ್ನಕ ಇಲ್ಲೇ ಮನೆಗೆ ಮತ್ತೆ ನಿಮ್ಮ ಹತ್ರ ಫ್ರೆಂಡ್ಸ್ ಬಂದಂದ್ರೆ ಹರ್ಕೊಂಡ್ ತಿನ್ಬೋದು. ಅದಕ್ಕೋಸ್ಕರ ಇದನ್ನ ಮೆಣಸಿನ್ಕಾಯಿ ಹಾಕಿ ಒಂದು 100 ಆಗೈತೆ ನೋಡಿ ಸರ್. ಒಂದು 100 ಐತಿ ನೋಡಿ. 100 ಕಾಯಿ ನೋಡಿ ಎಷ್ಟು ಉದ್ದ ಐತಿ ನೋಡಿ, ಭಾರಿ ಐತಿ ಸರ್ ಇದು ಕಾಯಿ. ಇದು ಸೋಕಿ ಗಿಡ ಅಂತಂದು ಮನೆ ಮುಂದೆ ಚಂದಾಗಿ. ಇದು ಐತಿ ಸರ್, ಬದ್ನಿ ಐತಿ ಸರ್. ಇಲ್ಲಿ ಬದ್ನಿ ಸರ್, ಸುತ್ತಲೂ ತರಕಾರಿ. ಹಾಂ ಸರ್. ಅದ್ರಾಗ ಸರ್ ಇದು ಸೋಕಿ ಗಿಡ ಚಂದ ಆಗಲಿ ಅಂತ, ನಮಗೆ ವಾತಾವರಣ ಚೆನ್ನಾಗಿರಲಿ, ಕೋಲ್ಡ್ ಆಗಿರಲಿ. ಆಮೇಲೆ ಒಟ್ಟು ಸೋಕಿ ಒಟ್ಟು ನಮ್ಮ ಕ್ಲೈಮೇಟ್ ಚೆಂದಾಗಿರಲಿ ಅನ್ನಕ್ಕೆ. ಆಮೇಲೆ ಇದು ಸರ್ ಇಲ್ಲೊಂದು ಐತಿ ಸರ್ ಕನಕ. ಇದು ಗಲಾಟೆ ಇದು ಸರ್ ಹೂವು. ಇದು ಏನದು? ಸೇವಂತಿಗೆ ಹೂ ಸರ್. ಸೇವಂತಿಗೆ ಇದ್ರಾಗ ಬಿಳೆದೈತಿ ಸರ್. ಇದು ಬಿಳೆದು ಹಳದಿ ಎರಡು, ಬಿಳೆದು ಹಳದಿ ಐತಿ ಸರ್. ಇದ್ರಾಗ ಅಡಿಕೆ ಸರ್. ಅದು ಅಡಿಕೆ ಮರನೂ ಇರಲ್ಲ ಅಂತ ನಮ್ಗೆ ಲಾಸ್ಟಿಗೆ ವಯಸ್ಸಾದಾಗ ಕುಟ್ಟಿಗೆ ತಿನ್ನಕರ ಬರ್ತಂತಂದು ಅಡಿಕೆ ಮುಂದೆ ಬರಲಿ ಮುಂದೆ ಬರ್ತದೆ. ಇದು ಸರ್ ಇದು ಸೊಂಟಿ ಸರ್. ಸರ್ ಇದು ಕಬ್ಬು. ಒಂದೊಂದು ಅಲ್ಲೊಂದಲ್ಲ ಕಬ್ಬು ಹಾಕಿರಿ. ಕಬ್ಬು ಅಲ್ಲಿಂದ ಇರಲಿ ಕಬ್ಬು. ಹಾಂ ಸರ್, ನಾಳೆ ಪೂಜೆ ಪುನಸ್ಕಾರಕ್ಕೆ ಬರ್ತಾವ, ಆಮೇಲೆ ತಿನ್ನಕ್ಕೂ ಬರ್ತಾ. ಹೌದಲ್ಲ ಸರ್? ಈ ಕಾಮಿಡಿ ಗಿಮ್ನಿ ಬಂದ್ರೆ ಇದಕ್ಕೆ ಚೆನ್ನಾಗಿ ಯೂಸ್ ಆಗುತ್ತೆ. ಕಾಮಿಡಿ ಬಂದ್ರೆ ಈ ಕಬ್ಬಿನ ರಸ ಕುಡಿಬೇಕು. ಸರ್. ಆಮೇಲೆ ಇದಕ್ಕೆ ವಾಸೌಟ್ ಆಗಿಬೇಕತ್ತ ಒಂದು 5-6 ದಿವಸ. ಏನ್ ಬಳಸ್ಬೇಕು? ಬೇರ ಕಬ್ಬು ಬೆಳೆಸ್ಬೇಕ್ರಿ. ಬೇರ್ನಾಗ ಏನಿರ್ತೈತಿ ಅಲ್ಲ, ಕಬ್ಬಿನ ರಸ ಕುಡಿಬೇಕು ಸರ್. ಕಬ್ಬು ಬೆಳೆಸಿ ಅದ್ರ ಗಣಿಕಿನ ನಾವು ಗಾಣಾರ ಹೊಡ್ಲಿ, ಆಮೇಲೆ ನಾವು ತಿನ್ಬೋದು. ತಿಂದ್ರೆ ಬೆಸ್ಟ್ ಸರ್. ಹಾ ಸರ್. ಆಮೇಲೆ ಇದು ಸರ್ ಬಿಳೆ ಹೂಲಿ ಸರ್. ಇದು ಅದು ಐತಿ ಸರ್. ಗುಲ್ಗಂಜಿ ಅದು ಚೆನ್ನಾಗಿ ಬರ್ತದೆ. ಅದಕ್ಕೆ ಆಯುರ್ವೇದಕ್ಕೆ ಮಾಡಕ್ ಬರ್ತದೆ ಸರ್. ಆಯುರ್ವೇದಕ್ಕೆ ಬರ್ತದೆ, ಕೆಲವೊಂದು ಔಷಧ ಬರ್ತದೆ ಗಂಡು ಮಕ್ಕಳಿಗೆ. ಚೆನ್ನಾಗಿ ಬರ್ತದೆ. ಹಣ್ಣುಗಳು ಹೋಗ್ತಾ ಇರ್ತತಿ, ನೀರು ದಾತು ಹೋಗೋರಿಗೆ ಆ ತರ ಹೋಗಿರುತ್ತೆ. ಅದನ್ನ 3 ದಿವಸ ಕುಡಿಸಿ ಕಲಾಸ್ ಕಟ್ದಂಗೆ ನಿಂದಿರುತ್ತೆ. ಕಂಟ್ರೋಲ್ ಆಗಿ ಬಿಡುತ್ತೆ. ಸೂಪರ್. ಆಮೇಲೆ ಇದು ಶುಂಠಿ ಸರ್. ಶುಂಠಿ ಅದು ಹಾಕಿರಿ? ಅದನ್ನ ಹಾಕಿ ಮನೆಗೆ ಬೇಕಲ್ಲ ಸರ್. ಅಲ್ಲಿ ಹೋದ್ರೆ 40-80 ರೂಪಾಯಿ ಕೆಜಿ. ನಮಗೆ ಬೇಕಾದ್ರೆ ಚಿಕನ್ ಮಟನ್ ಮಾಡೋ ಹೊತ್ನಾಗ ಒಂದ್ ಬೇರ್ ಕಿತ್ಕೊಂಡ್ ಕಟ್ ಮಾಡ್ಕೊಂಡು ಇಲ್ಲಿ ರೆಡಿ ಮಾಡ್ತೀವಿ. ಸರ್ ಇದು ಸರ್ ಇದು ಕರಿಮದ್ದುಣಿಕೆ ಅಂತಾರ. ಕರಿಮದ್ದುಣಿಕೆ ಗಿಡ ಇದು ಕುರುವು. ಮನುಷ್ಯಗ ಕೆಬ್ಬ ರಕ್ತ ಕೆಟ್ಟ ಕುರು ಹಾಕವಲ್ ಸರ್. ಆ ಥರ ಅದು ಇದ್ರ ಎಲಿ ಕಾಸಿ ಒಳ್ಳೆಣ್ಣಿ ಇದ್ರ ಎಲಿ ಕಾಸಿ ಅದ್ರ ಮೇಲೆ ಹಚ್ಚಿದ್ರೆ ಬೆಳಕಂದ್ರೆ ಹೊಡಿತೈತಿ. ಇದನ್ನ ಹಾಕಿ ನೋಡಿ. ಏನ್ ವನಸ್ಪತಿ ಗಿಡ ನಿಮ್ ಸುತ್ತಲ ಅದ? ನಿಮ್ ಮನಿ ಸುತ್ತಲ ನಮ್ದಿಲ್ಲ ಅನ್ನಂಗಿಲ್ಲ. ಅದಾವ ಸರ್, ಹಿಂದದ ಬರ್ರಿ ಸರ್. ಸರ್ ಪಪ್ಪಾಯ ಹಣ್ಣು ಆಗೈತ್ರಿ ಆಲ್ರೆಡಿ. ಹೌದಲ್ಲ? ಅಲ್ಲಿ ಅದಾವ ಸರ್. ಈಗ ಜವಾರಿ ಸರ್. ಅದು ಫುಲ್ ಜವಾರಿ ಸರ್. ಇದು ಬೇವಿನ ಮರ ಸರ್. ಅದು ಹಾಂ ಸರ್. ಬಟ್ ಮನಿ ಸುತ್ತಲೂ ವನಸ್ಪತಿ ನಮಗೆ ಬೇಕು ಸರ್. ವಾತಾವರಣ ಚೆನ್ನಾಗಿರ್ಬೇಕಲ್ಲ ಸರ್. ಅದಕ್ಕೋಸ್ಕರ ಇದು ಸರ್ ನುಗ್ಗೆ ಸೊಪ್ಪು ರೀ. ಅಷ್ಟು ನುಗ್ಗೆ ಸೊಪ್ಪು ರೀ. ತುಳಸಿ ಐತ್ರಿ ಸರ್. ಕೃಷ್ಣ ತುಳಸಿ ಹಾಕಿದ್ರಿ? ಇಲ್ಲ ಐತಿ ಸರ್. ಹೌದಲ್ಲ? ಕೃಷ್ಣ ತುಳಸಿ ಐತ್ರಿ. ಇದ್ರ ನುಗ್ಗೆ ಸೊಪ್ಪು ಸರ್. ಇದು ಸರ್ ನುಗ್ಗೆ ಸೊಪ್ಪನ್ನ ಕಾಳಲ್ಲಿ ಇಟ್ಟು ಮಾಡಿದ್ರೆ ಭಾರಿ ಪೌಷ್ಟಿಕಾಂಶ. ಭಾಳ ಪೌಷ್ಟಿಕ, ಒಳ್ಳೆ ಆರೋಗ್ಯಕ್ಕೆ ಚೆನ್ನಾಗಿ ಕೆಬ್ಬಣ ಅಂಶ ಜಾಸ್ತಿ ಆಗುತ್ತೆ. ಇದನ್ನ ತಿನ್ನಬೇಕ್ರಿ. ವಾರಕ್ಕೆ ಒಂದ್ಸಲ ಅಥವಾ 2 ಸಲ ತಿನ್ಬೇಕಂತ. ಇದ್ರಲ್ಲಿ ಭಾರಿ ಚೆನ್ನಾಗಿ ಬರ್ತದೆ. ನಮ್ಗೆ ಬೇಕಂದಾಗ ನಾವು ಇಲ್ಲಿ ನೋಡ್ರಿ, ಈಗ 4-5 ಮರ ಜಗ್ಗದು ಸರ್. ಈ 4-5 ಮರ ಕಟ್ ಮಾಡಿ ಸರ್ ಇಲ್ಲಿ ಹೊಲ್ದಾಗ. ಮತ್ತೆ ನಾಳೆ ಬೀಳ್ತಂತ ಸರ್. ಈ ಕೃಷ್ಣ ತುಳಸಿ ಅಂದ್ವಲ್ಲ, ಕೆಮ್ಮು ನೆಗಡಿ ಕೃಷ್ಣ ತುಳಸಿ ಹಾಕಿರಿ? ಹ್ಞೂ ಸರ್. ಇದು ಕರ್ರಗಿರ್ತಂತ ಸ್ವಲ್ಪ? ಹ್ಞೂ ಸರ್.
ಇದು ಕರಗರ ಸರ್. ಅದು ಬಿಳೆ ತುಳಸಿ ಅದು ಅಲ್ಲಿ ಮುಂದಿತ್ತು ಸರ್, ಆ ಕಡೆ ಐತಿ ಬನ್ನಿ ಐತಿ ಸರ್, ಅದು ಐತಿ. ಇದನ್ನ ತಿಂದ್ರೆ ಆರೋಗ್ಯಕ್ಕೆ ಚಲೋ ಅಂತಾರೆ ಸರ್. ತಿನ್ರಿ ಮತ್ತ ನಾವು ತಿಂತೀವಿ ಸರ್, ನಾವು ಅದಕ್ಕನ ಹಾಕಿವಿ ಸರ್ ಅದನ್ನ ಸರ. ಇದು 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 ನೆಲ್ಲಿಕಾಯಿ ಸರ್, ನೆಲ್ಲಿಕಾಯಿ ಸರ್. ಬೆಟ್ಟದ ನೆಲ್ಲಿಕಾಯಿ ಅಲ್ರಿ, ಕಡಗಲೆ ಸಣ್ಣ ನೆಲ್ಲಿಕಾಯಿ. ಸಣ್ಣ ನೆಲ್ಲಿಕಾಯಿ ಕಡಗಲಿ ಅಂತಾರಲ್ಲ ಸರ್. ಇದು ಮಜ್ಜಿಗೆ ಮಾಡ್ತಾವ ಕಡಗಲಿ ಸರ್. ಅದ್ರ ಸರ ಇದ್ರಾಗ ಮಜ್ಜಿಗೆ ಮಾಡೋ ಕಡಗಲ್ ಇದ್ದಂಗೆ ಕಡಗಲಿ ಸರ್. ಇಲ್ಲಿ ಐತಿ ನೋಡಿ ಸರ್, ಹಣ್ಣು ಐತಿ ಸರ್. ಇದಾರ ಸರ್, ಹಣ್ಣು ಐತಿ ತೋರ ಸರ್, ಇಲ್ಲಿ ಐತಿ ಸರ್. ಇದು ತಿನ್ನಕ್ಕೆ ಸರ್, ಇದ್ರದ ನಾನು ಪೌಡ್ರ್ ಅಂದೇನ ಇಲ್ಲೇನೆ ಪೌಡರ್ ಮಾಡ್ತೀನಿ. ಒಟ್ಟ ಒಕ್ಕಡಗಲ್ ಸರ್. ಎಲ್ಲ ಒಂದು ಬರಕದಾಗ ಹಣ್ಣು ಆಗಿದೆ ಸರ್, ಆಗುತ್ತೆ ಸ್ಟಾರ್ಟ್ ಆಗಿದೆ ಸರ್. ಮತ್ತೆ ಒಳಕಾಯಿ ಈ ನೀರು ಬಿಟ್ಕೊಳ್ಳೇನ ಇಲ್ಲಿ ಐತಿ ಸರ್, ಇಲ್ಲಿ ಬಂದು ಸರ್. ಇದನ್ನ ಆದ ಕೂಡಲೇನ ಈ ಪೌಡ್ರ್ ಮಾಡ್ಕೊಂಡು ಸರ್, ಅಷ್ಟನ್ನ ನಾವು ಆ ಥರ ಯೂಸ್ ಮಾಡ್ಕೊಂತೀವಿ. ಕೊಬ್ಬರಿ ಇಲ್ಲ, ಕೆಮಿಕಲ್ ಕೆಮಿಕಲ್ ಹೊಡೆಯಂಗೆ ನೀವೇ ಎಣ್ಣೆ ತಯಾರು ಮಾಡ್ಕೊಂಡು ನಾವು ಮಾಡ್ಕೊಂಡು ಸಿಂಪಡಣೆ ಮಾಡೋದು. ಸಿಂಪಡಣೆ ಮಾಡಕ್ಕೆ ಆ ಥರ ತರಕಾರಿಗೆ ಎಫೆಕ್ಟ್ ಆಗ್ತಂತೇಳಿ ಇದ್ರಲ್ಲಿ ಮಾಡಿದ್ರೆ ಆಯುರ್ವೇದಿಕ್ ಅಲ್ಲ ಸರ್. ಇದು ಆರ್ಗಾನಿಕ್. ನಮ್ಗೆ ಏನು ತೊಂದರೆ ರೋಗ ಆರೋಗ್ಯವಾಗಿ ಇರ್ಬೇಕನ್ನಕ ಇದ್ರ ಉತ್ಪತ್ತಿ ಮಾಡ್ಕೊಂತ ಸರ್. ಓಕೆ. ಆಮೇಲೆ ಸರ್ ಈ ಮಾವು ಸರ್, ಇದು ಸರ್ ಇದು ಬಾದಾಮಿ, ಮಾವಿನ ಗಿಡ, ಬಾದಾಮಿ ಗಿಡ ಸರ್. ಬಾದಾಮಿನ ಐತಿ ಸರ್, ಹಣ್ಣು ಈಗ ಆಗೈತೆ ಸರ್, ಅದು ಬೆಳಕತ್ತವಾಗಲಿ ಅವನು ಎಲ್ಲ ಅದ ಸರ್. ಈ ತರ ಅಂತ ನಾವು ಸಮಗ್ರ ಕೃಷಿ ಮಾಡೀವಿ ಸರ್. ಆಮೇಲೆ ನಿಂಬು ಐತಿ ಸರ್, ಒಂದು ನಿಂಬು ಕಾಯಿಗಿತ್ರ ಹಾಕಿರಿ. ಹ್ಞೂ ಸರ್. ನಿಮ್ ತೋಟಕ್ಕೆ ಬಂದ್ರ ಅಂದ್ರೆ ಇಂಥದಿಲ್ಲ ಅನ್ನಂಗಿಲ್ಲ. ಇಲ್ಲ ಸರ್, ನೆಲ್ಲ ಸರ್, ಭತ್ತ ಐತಿ ನೋಡಿ ಸರ್, ಇಲ್ಲೇ ಐತಿ ಸರ. ಈ ಭತ್ತ ಮಾಡ್ಬೇಕಾದ್ರೆ ಸರ ನೇಗಿಲು ಹೊಡೆದು, ಟಿಲ್ಲರ್ ಹೊಡೆದು, ರೂಟರ್ ಹೊಡೆದು ಸರ, ಕೊಟ್ಟಿಗೆ ಗೊಬ್ಬರ ಹಾಕಿ ಸರ್. ನಾವು ಏನು ಇದನ್ನ ಗೊಬ್ಬರ ಹಾಕಿ, ಗೊಬ್ಬರ ಹಾಕಿಲ್ಲ, ಇದಕ್ಕೆ ರಾಸಾಯನಿಕ ಗೊಬ್ಬರ ಇಲ್ಲ ಸರ್. ಹೆಚ್ಚಾನೆಚ್ಚು DAP ಅಷ್ಟು ಓನ್ಲಿ ಒಂದ ಚೀಲ DAP, ಉಳ್ದೆಲ್ಲ ತಿಪ್ಪಿ ಗೊಬ್ಬರ ಹಾಕಿ ಸರ್. ತಿಪ್ಪಿ ಗೊಬ್ಬರ ಸರ್ ಎಲ್ಲ. ಈಗ ಅರಷ್ಟಿ ಬಂದೈತೆ ಸರ್, ಈಗ ಆಲ್ರೆಡಿ ಕಟಾವ್ ಮಾಡ್ಬೋದು ಸರ್. ಇನ್ನೊಂದು 15-20 ದಿವಸ ಕಟಾವ್ ಮಾಡ್ತೀವಿ ಸರ್. ಆ ಕಡೆ ನಮ್ಮ ತಮ್ಮನ್ ಸರ್, ಇದು ನಮ್ಮದು. ಈ ತರ ಇದು ಆರನಾರು ಸರ್, ಏನದು ಭತ್ತ ರೀ. ಆರನಾರು ಹೆಸರು ಸರ. ಇದು ಚೆನ್ನಾಗಿ ಆರೋಗ್ಯಕ್ಕೆ ಚಲೋ. ಸೋನಾ ಮಸೂರಿ ಅಂತಾರಲ್ಲ, ಸೋನಾ ಮಸೂರಿ ಆ ಕಡೆ ಸರ್, ಆ ಕಡೆ ಪಟ್ಟಿ ಆದ ಸರ್. ಇದೆಲ್ಲ ಇರೋದು ಆರನಾರು ಸರ್. ಇದು ಚೆನ್ನಾಗೈತೆ ಐತೆ ಸರ್. ಆಮೇಲೆ ಇದನ್ನ ಮುಟ್ಟಿನ ಸರ್, ಗಿಡಮೂಲಿಕೆಗಳ ಎಲ್ಲ ಸಸಿ ವನಸ್ಪತಿಗಳ ಗಿಡ ಅಲ್ಲಿ ಮೆಂತ್ಯಕ್ಕೆ ಹಾಕಿರಿ. 2 ಎಕರೆ ನೆಲ್ಲ ಆಲ್ರೆಡಿ. ಇನ್ನೊಂದು 15-20 ದಿವಸ ಕಟಾವ್ ಆಗತ್ತೆ ಸರ್. ಇನ್ನೊಂದು 15 ದಿವಸ ಕಟಾವ್ ಆಗುತ್ತೆ. ಬಂದ್ಬಿಡುತ್ತೆ ಸರ್, ಆಲ್ರೆಡಿ ನೋಡಿ ಸರ್, ಗಾಲೆ ಬಂದ್ಬಿಡ್ತೀವಿ. ಇದನ್ನ ಮಾರಾಟ ಮಾಡಕ ಅಥವಾ ಮನೆಗೆ ಅಂತ ಮಾಡ್ಕೊಂಡು? ಮನೆಗೆ ಸರ್ ಒಂದ್ ಸ್ವಲ್ಪ ಉಳಿಸ್ಕೊಂಡು ಮಾರಾಟ ಮಾಡ್ಬಿಡು ಸರ್. ಆಮೇಲೆ ಅದು ಗೊತ್ತಿದ್ದಾರ ರೈತರ ಬಲ್ಲಿ ತಗೊಂತಾರ, ಇಲ್ಲೇ ಬಂದು ತಗೊಂಡೋಗ್ತಾರೆ. ಇದು ಅಂದ್ರ ನೀವು ಸಾವಯವ ಕೃಷಿ ಮಾಡಿವಲ್ಲ, ಗೊತ್ತಿದ್ದಾರಿಗೆ ಉಳದಾರ ಮತ್ತೆ ಅಲ್ಲಿ ಹೋಗಾರ. ಆಯ್ತು. ಇದನ್ನ ಸಾವಯವಾಗಿ ಬೆಳೆದಿರುವಂತಹ ಅಂದ್ರೆ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥ ಉತ್ಪನ್ನಗಳು ನಿಮ್ಮ ತೋಟದಲ್ಲಿ ಏನೇನು ಕಾಣಸಿಗ್ತಾವ? ಸಾವಯವ ಕೃಷಿ ಅಂದ್ರೆ ಸರ, ಭತ್ತ ಸಿಗತ್ ಸರ್, ಆಮೇಲೆ ರಾಗಿ ಸಿಗತ್ತಾರೆ, ತೊಗರಿ ಸಿಗ್ತತಿ, ಸಜ್ಜಿ ಐತ್ರಿ, ಮೆಕ್ಕೆಜೋಳ, ಆಮೇಲೆ ಇನ್ನು ತರಕಾರಿ, ಸೊಪ್ಪು ಗಿಪ್ಪು, ಆಮೇಲೆ ಸಾವಯವ ಕೃಷಿ ಒಳಗ ಮಾಡಾಕತ್ತೀವಿ ಸರ್ ನಾವು ಇಲ್ಲಿ. ಹೆಚ್ಚ ಕೆಲವೊಬ್ರಾಗ ಹೇಳ್ತಾರ ಸಾವಯವ ಕೃಷಿ ಇಲ್ಲ ಕೆಲವೊಂದು. ನಮ್ಮ ಈ ತೋಟಗಾರಿಕೆ ಒಳಗ ಟ್ರೈನಿಂಗ್ ತಗೊಂಡಾಗ ಹೋದಾಗ ನಾವು ಇದು ಒಡ್ರಟ್ಟಿಗೆ ಇದ್ವಿ ಸರ. 3 ದಿವಸ ಟ್ರೈನಿಂಗ್ ಕೊಟ್ರ. ಆ ಟ್ರೈನಿಂಗ್ ಒಳಗ ನಾವು ತಿಳ್ಕೊಂಡು ನಮ್ಮ ಸಾವಯವ ಕೃಷಿ ಮಾಡ್ಬೇಕಂತ. ಸಾವಯವ ಕೃಷಿ ಮಾಡಿದ್ರೆ ಭೂಮಿ ಇನ್ನ ಫಲವತ್ತತೆ ಹೆಚ್ಚಾಗತ್ತ. ಆಮೇಲೆ ಭೂಮಿಯಲ್ಲಿ ಜೀವಾಣುಗಳ ಉತ್ಪತ್ತಿ ಆಕವ. ವನಸ್ಪತಿಗಳ ಇರಬೇಕು ನಮಗೆ. ಸಾವಯವ ಕೃಷಿ ಇದ್ದು ಅದ್ರ ಜೊತೆಗೆ ಅವನು ಇರ್ಬೇಕು ಅಂದಾಗ ಚೆನ್ನ ಇರ್ತದೆ ಸರ್. ಅದು ಆಮೇಲೆ ತೆಂಗು ಐತ್ರಿ, ಮತ್ತು ಪಪ್ಪಾಯ ಐತಿ ಸರ. ಎಲ್ಲ ಥರದ ಸಸಿಗಳದಾವ ಸರ್, ಅಡಿಕೆ ಅದಾವ ಸರ. ನಾವು ಇದೆ ಸರ್, ಗಿಡಮೂಲಿಕೆ ಒಳಗೆ ನನಗೆ ಭಾಳ ಆಸಕ್ತಿ ಸರ್. ವನಸ್ಪತಿ ಮಾತ್ರ, ವನಸ್ಪತಿಗೆ ಆಸಕ್ತಿ ಇರ ಸರ್. ನಾವು ಆರೋಗ್ಯಕ್ಕೋಸ್ಕರ ಮಾಡ್ಕೇನ ಸರ್. ಅದೆಲ್ಲ ಆರೋಗ್ಯಕ್ಕೋಸ್ಕರ ಸರ್. ಸರ್ ಆರೋಗ್ಯಕ್ಕೋಸ್ಕರನ ಮಾಡ್ಕೇನ ಸರ್. ನಮ್ಗೇನು ಗೊತ್ತಿದ್ದು ಏನೇನು ನಿಮ್ಮ ಹಿರಿಯರ ಸೊಲ್ಯೂಷನ್ ತಗೊಂಡು ಇಂಥವು ಇಡ್ಬೇಕಂದ್ರೆ ಎಲ್ಲ ಮಾಡ್ತೀರಿ. ಅಂತ ಶಿಶಿಗಳು ಹೋಗಿರಿ ರೈತ ಇದು ತರಬೇತಿ ತಗೊಳಕ್ಕೆ? ರೈತ ತರಬೇತಿ ಸರ, ನಾನು ಇದಕ್ಕೆ ಕೋಲಾರಕ್ಕೆ ಹೋಗಿದ್ದೀನಿ ಸರ್. ಕೋಲಾರಕ್ಕೆ ಜಯರಾಮಣ್ಣ ಅಂತಂದು ರೇಷ್ಮೆ ಡಿಪಾರ್ಟ್ಮೆಂಟ್ಲಿಂದ 3 ತಿಂಗಳ ಟ್ರೈನಿಂಗ್ ಹೋಗಿನಿ ಸರ್. ಫ್ಯಾಮಿಲಿ ಕಟ್ಕೊಂಡು ಹೋಗಿನಿ ಸರ್. ಅಲ್ಲಿ 3 ತಿಂಗಳಿದ್ದೀನಿ ಸರ್. ಅಂದಾಗ ರಾಗಿ ಹಾಕಿನಿ ಸರ್, ಸಿರಿಧಾನ್ಯ. ಅದು ಸಿರಿಧಾನ್ಯ ಜಯರಾಮಣ್ಣ ಅಂತಂದು ಅಲ್ಲಿ ದಳದ ಪಕ್ಷದೊಳಗೆ ಲೀಡರ್ ಸರ್. ಊಟ ಗೀಟ ಕೊಟ್ಟು 3 ತಿಂಗಳು ಟ್ರೈನಿಂಗ್ ಕೊಟ್ಟಿನಿ ಸರ್. ಏನೂ ಇಲ್ಲ. ಆಮೇಲೆ ನಂದು
ನಾನು ನೋಡ್ಲಾರ್ದ ನನಗೆ 500 ರೂಪಾಯಿ ಭತ್ತ ಹಾಕಿ ಕೊಟ್ಟಾನ ಸರ್. ಆ ಥರ ಎಲ್ಲ ದಿನಸ ಅದಾವ್ರಿ ಅಲ್ಲಿನ ಭಾರಿ ಅದಾವ್ರಿ. ಅಲ್ಲಿ 500-600 ಮಂದಿ 1000 ಜನ ಇದ್ರಿ ರೇಷ್ಮೆ ಬೆಳೆಗಾರ ಅಲ್ಲಿ. ಹೌದಲ್ಲ, 1000 ಜನ ಅದಾರ ಇಲ್ಲಿ, ಭಾಳ ಅದಾರ ಅಲ್ಲಿ. ಆಮೇಲೆ ಆಲೂಗಡ್ಡಿ ಎಲ್ಲ ಎಟ್ಟು ಜಡ್ ಈಗ ನಮ್ಮ ಹೊಲ್ದಾಗ ಮಾಡ್ಯಾರ ಆ ಥರನ ಅವರು ಎಲ್ಲ ಅವರು ಸಮಗ್ರ ಬೆಳೆಗಳ ಒಂದು ಹೊಲಕ್ಕೆ ಹೋಗಂಗಿಲ್ಲ ಸರ್. ಅವ್ರು ಏನಂದ್ರೆ ಬೇರೆ ಕಡೆ ಹೋಗಂಗಿಲ್ಲ. ಕೋಲಾರಕ್ಕೆ ಹೋದಾಗ ರೇಷ್ಮೆ ಬೆಳೆಗಾರ ಒಂದು 3 ತಿಂಗಳ ಕೊಟ್ರಿ, ಇಲ್ರಿ ನನ್ನಿಂದ ಹೋಗೋದಾಗಲ್ಲ, ನಮ್ಮಲ್ಲಿ ಜಾತ್ರೆ ಅಲ್ಲ, ನೀವು ಬಂದ್ಬಿಡ ಜಾತ್ರೆಗೆ ಅಂತ ಹೇಳಿದ್ರು ಸರ್. ಹಚ್ಕೈಸ್ಬಿಟ್ರ. ಆಮೇಲೆ ಓನ್ ಸರ ಬಿಡುಗಡಿಲ್ಲ, ಜಾತ್ರೆಗೆ ಮಾತ್ರ ಬಿಡ್ಬೇಕು ನಾನು ಅಂತ ಹೇಳಿ 3 ತಿಂಗಳಿದ್ದೀನಿ ನಾನು ಫ್ಯಾಮಿಲಿ ತಗೊಂಡೋಗಿ. ಆಮೇಲೆ ಅಲ್ಲೆಲ್ಲ ತರಬೇತಿ ಕೊಟ್ಟರು, ಫ್ಯಾಮಿಲಿ ಸಮೇತ ಹೋಗಿದ್ರಿ? ಫ್ಯಾಮಿಲಿ ಸರ್, ನಮ್ಮ ರೇಷ್ಮೆ ಮಾಡಿ ಸರ್. ಅಲ್ಲಿ ನಮ್ದು ಇನ್ನೊಂದು ತೋಟ ಬಾವಿ ತೋಡಿನ ಸರ್, 30 ಅಡಿ ಬಾವಿ ಐತಿ ನಮ್ಮದು, 30 ಅಡಿ ಐತಿ ಸರ್ ಬಾವಿ. ಅಲ್ಲಿ ಆ ಕಡೆ ಬಾವಿ ನೀರು ಹೋದಕ್ಕೆ ಈ ಕಡೆ ಬಂದಿದ್ದೀನಿ ಸರ್. ಈ ಕಡೆ ರೇಷ್ಮೆ ಮಾಡತ್ತೀನಿ ಸರ್. ಈಗ ಮಾಡತ್ತೀನಿ ರೇಷ್ಮೆ ಒಳಗೆ ದೊಡ್ಡ ಬೆಳೆ ಸರ್, ದೊಡ್ಡ ಲಾಭ. ನಿಮ್ಗೆ ಗೌರ್ಮೆಂಟ್ ನೌಕರಿ ಇದೆ ಸರ್, ಅದು ತಿಂಗಳ ಬೆಳೆ ಅಲ್ಲ ಸರ್. ಈಗ 30 ದಿವಸ ಎಣಿಸಿದ ರೊಕ್ಕ ಆ ಥರ ರೇಷ್ಮೆ ಭಾರಿ ಚೆನ್ನಾಗೈತೆ ಸರ್. ಅದನ್ನ ಮಾಡ್ಬೇಕಂತ ಮಾಡೀನಿ ಸರ್. ಹಾಂ ಸರ್. ನಮಸ್ಕಾರ ರೀ. ನಾವು ಹೆಸರೇನ್ರಿ? ಅಯ್ಯಪ್ಪ ರೀ. ನಮ್ಮ ಅಣ್ಣಾರ ಅವ್ರು ಹೆಂಗೆ ಮಾಡ್ಕೊಂಡು ಹೋಗ್ರಿ ಹಂಗೆ ಮಾಡ್ಕೊಂಡು ಹೋಗ್ರಿ. ಎಲ್ಲ ರೇಷ್ಮೆ ಹಚ್ಬೇಕಂತ ಮಾಡ್ಯಾವ್ರಿ. 2 ಎಕರೆ ಇದನ್ನ ಗದ್ದೆ ನೆಲ್ಲ ಹಾಕಿವ್ರಿ. ಮತ್ತೆ ಎಲ್ಲ ಚೆನ್ನಾಗಿ ಮಾಡ್ಕೊಂತ ಹೋಗ್ರಿ ಅವ್ರು. ಅವ್ರಿಗೆಲ್ಲ ಗೊತ್ತರ, ಕೇಳ್ಕೊಂಡ್ ಹೋಗು. ಅವ್ರು ಎಲ್ಲ ಅಲ್ಲಿ ಟ್ರೈನಿಂಗ್ ತಿಳ್ಕೊಂಬಂದಾರ ಎಲ್ಲ. ಹ್ಞೂ ರೀ. ನಮ್ಮ ಅಣ್ಣಾರ ನಿಮಗ ಅವ್ರು ಕೊಡ್ತಾರೆ, ನಾವು ಮಾಡ್ಕೊಂತ ಹೋಗ್ರಿ ನೋಡ್ರಿ ಸರ್. ಓಕೆ, ಥ್ಯಾಂಕ್ ಯು, ನಮಸ್ಕಾರ. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದುವರೆಗೆ ನೀವು ಸಮಗ್ರ ಕೃಷಿಯನ್ನು ಮಾಡಿ ಸಮಗ್ರ ಕೃಷಿಯಲ್ಲೇ ಬದುಕನ್ನು ಕಳಿತಕ್ಕಂತಹ ಕುಡ್ಡೆಪ್ಪಣ್ಣವರ ಬದುಕನ್ನು ನೋಡಿದರೆ ತುಂಬ ಚೆನ್ನಾಗಿತ್ತು ಈ ಒಂದು ಎಪಿಸೋಡು. ಓಕೆ ವೀಕ್ಷಕರೇ, ಈ ಒಂದು ಸಮಗ್ರ ಕೃಷಿ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ರೈತನ ಬದುಕು ಅಥವಾ ಇನ್ಯಾವುದೋ ಅಜ್ಜ ಅಜ್ಜಿಯ ಬದುಕಿನ ಕಥೆಗಳೊಂದಿಗೆ ನಾನು ಲೈಫ್ ಬುಕ್ ಕನ್ನಡದಲ್ಲಿ ಬರ್ತಾ ಇರ್ತೀನಿ. ಅಂದರೆ ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲಲ್ಲಿ ಕಾಣಿಸ್ಕೊಳ್ತಾ ಇರ್ತೀನಿ ವೀಕ್ಷಕರೇ. ಮತ್ತೊಂದು ಇದೇ ರೀತಿಯಾಗಿ ಹೊಸದೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು. ನಮಸ್ಕಾರ ರೀ. ನಮಸ್ಕಾರ ಯಜಮಾನ್ರೆ. ಓಕೆ.